ಈ ಲೈಫಲ್ಲಿ ಯಾವಾಗ ಏನಾಗುತ್ತೋ ಯಾರು ಹೇಳೋಕ್ಕಾಗಲ್ಲ. ಲೈಫಲ್ಲಿ ಯಾವಾಗ್ಲೂ ರೆಡಿಯಾಗಿರೋ, ಅವಕಾಶ ಯಾವಾಗ ಬೇಕಾದ್ರೂ ಬರಬಹುದು. ಪ್ರತಿದಿನ ಒಳ್ಳೆ ದಿನ ಆಗ್ದಿರ ಇರಬಹುದು, ಆದ್ರೆ ಪ್ರತಿದಿನ ಒಂದಲ್ಲ ಒಂದು ಒಳ್ಳೆ ವಿಚಾರ ನಡೀತಾನೆ ಇರುತ್ತೆ. ನೋಡೋ ಮನಸ್ಸಿರ್ಬೇಕಷ್ಟೇ, ಪ್ರತಿಯೊಂದು ನಿನಗೆ ಸಿಗುತ್ತೆ. ಯಾವಾಗ ನೀನು ಲಕ್ಗಿಂತ ಪ್ರಯತ್ನದ ಮೇಲೆ ಹೆಚ್ಚು ನಂಬಿಕೆ ಇಟ್ಟಾಗ ಕಂಡಿರೋ ಕನಸು ಕನಸಾಗೇ ಇರುತ್ತೆ. ಎಲ್ಲಿವರೆಗೂ ಬೆವರು ಸುರಿಸೋದಿಲ್ವೋ ಅಲ್ಲಿವರೆಗೂ ನಿನ್ನ ಕೆಲಸ ಯಾವ ರೀತಿ ಇರ್ಬೇಕಂದ್ರೆ ನೀನ್ ಕಂಡಿರೋ ಕನಸಿನ ರಿಸಲ್ಟ್ ನಿನ್ನನ್ನ ಹುಡ್ಕೊಂಡ್ ಬರ್ಬೇಕು. ಬೇರೆಯವರ ಮಾತಿಂದ ಡಿಪ್ರೆಸ್ ಯಾಕಾಗ್ತೀಯಾ? ಜನ ಇಷ್ಟ ಬಂದಿದ್ದು ಹೇಳ್ತಾರೆ. ಯಾವಾಗ ನಿನ್ನ ಪರಿಸ್ಥಿತಿ ಬದಲಾಗುತ್ತೋ ಆಗ ಜನರ ಮಾತು ಕೂಡ ಬದಲಾಗುತ್ತೆ. ಅಂದ್ಕೊಂಡಿರೋದ್ನ ಮಾಡೋ ಕಡೆ ಗಮನ ಇರ್ಲಿ. ಯಾವತ್ತೂ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಕೊಳ್ಬೇಡ. ಯಾವ ದಿನ ಅಂತ ಆಲೋಚನೆ ಬರುತ್ತೋ ನೆನ್ಪಿಟ್ಕೋ, ಆ ದಿನ ನೀನ್ ಸೋತೆ ಅಂತ. ಯಾರು ನಿದ್ದೆಯಲ್ಲಿ ಕನಸು ಕಾಣ್ತಾರೋ ಅವ್ರಿಗೆ ರಾತ್ರಿ ಕೂಡ ಚಿಕ್ಕದಾಗಿರುತ್ತೆ. ಅದೇ ಜೀವನದಲ್ಲಿ ಸಾಧನೆಯ ಕನಸನ್ನ ಕಾಣೋರ್ಗೆ ಪೂರ್ತಿ ದಿನ ಚಿಕ್ಕದಾಗಿರುತ್ತೆ. ಆಸೆ ಕನಸು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಡಿಫ್ರೆನ್ಸ್ ಏನಂದ್ರೆ ತುಂಬಾ ಜನ ಪ್ರಯತ್ನ ಪಡಲ್ಲ, ಅರ್ಧದಲ್ಲೇ ನಿಲ್ಸ್ಬಿಡ್ತಾರೆ. ಆದ್ರೆ ಕೇವಲ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಸಾಧನೆಯ ಶಿಖರವನ್ನ ಏರ್ತಾರೆ. ಮಳೆ, ಗಾಳಿ, ಬಿರುಗಾಳಿ ಉರಿತಿರೋ ದೀಪವನ್ನ ಆರಿಸಬಹುದು, ಆದ್ರೆ ಮನಸ್ಸಲ್ಲಿ ಹಚ್ಚಿರೋ ಸಾಧನೆಯ ಕಿಡಿಯನ್ನ ಯಾವ ಕಷ್ಟ ನಷ್ಟ ಅನ್ನೋ ಬಿರುಗಾಳಿಯಿಂದ ಆರಿಸೋಕೆ ಸಾಧ್ಯ ಇಲ್ಲ. 100 ಸತಿ ಪ್ರಯತ್ನ ಪಟ್ಟು ಸೋತಿದ್ರು ಸರಿ, ಇನ್ನೊಂದ್ ಸತಿ ಪ್ರಯತ್ನ ಪಡೋ. ನೆನ್ಪಿಟ್ಕೋ, ಇವತ್ತು ನೀನ್ ನಿದ್ದೆ ಕೆಟ್ಟು ಓದೋ ಪಡೋ ಕಷ್ಟ ನಾಳೆ ಒಳ್ಳೆ ನಿದ್ದೆಯನ್ನ, ನೆಮ್ಮದಿಯನ್ನ ಕೊಡುತ್ತೆ. ಸಕ್ಸಸ್ ಅನ್ನೋದು ಪ್ರಯತ್ನದಿಂದಲೇ ಸಿಗೋದು. ಇವತ್ತಿನ ನಿನ್ನ ದುಃಖದಲ್ಲಿ ಯಾರು ಇಲ್ದಿರ ಇರಬಹುದು, ನಿನ್ನ ಸಕ್ಸಸ್ ನಲ್ಲಿ ಪ್ರತಿಯೊಬ್ರು ಬರ್ತಾರೆ. ನಿನ್ನ ಬೈದೋರು, ಹೊಗಳದೋರು, ಕಷ್ಟ ಕೊಟ್ಟೋರು ಎಲ್ರು ಅದನ್ನ ನೀನ್ ನೋಡ್ಬೇಕಲ್ವಾ? ಅದಕ್ಕಾದ್ರೂ ನೀನ್ ಸಕ್ಸಸ್ ಆಗ್ಲೇಬೇಕು. ನಂಬಿಕೆ ಕಳ್ಕೊಳ್ಬೇಡ. ನೀನ್ ಇನ್ನೂ ತುಂಬಾ ಮುಂದಕ್ಕೆ ಹೋಗ್ಬೇಕು. ಇವತ್ತು ನಮ್ಮ ಕನಸು ದೊಡ್ಡದು, ಆದ್ರೆ ಜೋಬು ಖಾಲಿ ಇದೆ. ಕರಿಯರ್ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ಮನೆ ಜವಾಬ್ದಾರಿ ಇದೆ. ಈಗಿರ್ಬೇಕಾದ್ರೆ ನೀನ್ ಗುರಿ ಮುಟ್ಟೋದು ಎಷ್ಟು ಮುಖ್ಯ ಅಂತ ನಿನಗ್ ಮಾತ್ರ ಗೊತ್ತು. ಕನಸು ಮತ್ತು ಪ್ರಯತ್ನ ಈ ಎರಡನ್ನ ಬಿಡದೆ ಮುಂದುವರ್ಸು.